SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ನಾ ಮೂಲೇರ್ ಅಂತ. ನಾನು ಕನ್ನಡದಲ್ಲಿ ಮೊದಲನೇ ಪಿಕ್ಚರ್ ಮಾಡ್ತಾ ಇದ್ದೀನಿ, ನೋ ಕೊಕೇನ್ ಅಂತ. ಅವರು ಮೂಲೇರ್ ಅಂತ ಇದ್ದಿದ್ದಕ್ಕೆ ಮೂಲೆಯಲ್ಲಿ ಕೂಡಿಸಿದ್ದೆ, ಈಗ ಮಧ್ಯದಲ್ಲಿ ಕೂಡಿಸ್ಕೊಂಡಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೀನಿಯರ್ ಆ್ಯಕ್ಟರ್ಸ್ ಭವ್ಯ ಮ್ಯಾಮ್, ಶೋಭರಾಜ್ ಸರ್, ಕೋಟೆ ಪ್ರಭಾಕರ್ ಅವ್ರ ಹತ್ರ ಆ್ಯಂಡ್ ಕೌರವ್ ವೆಂಕಟೇಶ್ ಸರ್ ಆ್ಯಂಡ್ ಗೋಪಿ ಸರ್ ಹತ್ರ, ಇವರೆಲ್ಲರ ಹತ್ರ ಸ್ಕ್ರೀನ್ ಶೇರ್ ಮಾಡ್ಕೊಳೋದು ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಮಾಡ್ತಿದ್ದು ಆ್ಯಂಡ್ ಇಷ್ಟು ಜನ ಹತ್ರ ಸ್ಕ್ರೀನ್ಸ್ ಶೇರ್ ಮಾಡ್ಕೊತಿರೋದು ತುಂಬ ಖುಷಿ ಆಗ್ತಿದೆ. ಸ್ಕ್ರೀನ್ಸ್ ಅಲ್ಲ, ಸ್ಕ್ರೀನ್ ಶೇರ್. ಆ್ಯಂಡ್ ಪ್ರಥಮ್ ಅವರು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಮೊನ್ನೆ ತಂದು ಬೈತಾ ಇದ್ರು ಫೋನ್ ಮಾಡಿ, ಮುಗಿಸಿಲ್ಲ ನನಗೆ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತೀರಿ, ಹಿಂಗಂತಾರೆ ಅಷ್ಟೇ. ಸೊ ಇಟ್ಸ್ ಅ ಲಾಂಗ್ ಜರ್ನಿ. ಎಲ್ಲ ಮುಗಿಸ್ಕೊಂಡು ಫೈನಲ್ ಶೂಟ್ ಬಂದಿದ್ದೀವಿ. ತುಂಬ ಫೈಟ್ಸ್ ಇದ್ದಾವೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಕಾಮಿಡಿ ಆಗಿರುತ್ತೆ. ಸೊ ನನಗೆ ತುಂಬ ಚಾಲೆಂಜಿಂಗ್ ಆಗಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಸೊ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಾನು ಹೀರೋನ್ ಹುಡುಕ್ತಾ ಇದ್ದೆ, ನನ್ನ ಥರ ಟ್ಯಾಲೆಂಟ್ ಆಗಿರೋ, ನನ್ನ ಕಲರ್ ನನಗೆ ಮ್ಯಾಚ್ ಆಗೋಂಥವ್ರು ಅಂತ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ, ಖುಷಿ ಆಯಿತು. ಶೋಭರಾಜ್ ಸರ್ ಮಾತಾಡ್ತಾರೆ ಈಗ. ನೀವು ಬನ್ನಿ ಬಸ್ಸಲ್ಲಿ ಬೇಡ ಇಲ್ಲಿ ಬನ್ನಿಲಿ, ಏನಾದ್ರು ಹೇಳ್ಬಿಟ್ರೆ ಕಷ್ಟ. ನೀವು ಬನ್ನಿ ಸರ್, ಹೋದ ಸಲ ಹಾಕಿರೋದೆ ಸಾಕು, ನಾವು ಇನ್ನೂ ಸುಡ್ತಾಯಿದ್ದೆ. ಎಲ್ರಿಗೂ ನಮಸ್ಕಾರ. ನೋ ಕೊಕೇನ್ ಈ ಸಿನಿಮಾಲ್ಲಿ ಮೈನ್ ವಿಲನಾಗಿ ಪಾತ್ರ ಮಾಡ್ತಾಯಿದ್ದೀನಿ. ಎಲ್ಲ ಸಿನಿಮಾಲು ಶೋಭಿ ಜೊತೆ ಮಾಡ್ತಾಯಿದ್ದೆ. ಈ ಸರಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟವ್ರು ಅವರು, ವಿಲನಾಗಿ ನಾನು ಮಾಡ್ತಾಯಿದ್ದೀನಿ. ಪ್ರಥಮ್ ಜೊತೆ ಮೊದಲು ಕರ್ನಾಟಕದ ಹಳೆ ಅಂತ ಮಾಡಿದ್ದೆ, ತುಂಬ ಒಳ್ಳೆ ಅದ್ಭುತವಾದ ಪಾತ್ರ ಅದು ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ. ಅದು ಈ ಸಿನಿಮಾಲ್ಲಿ ನಾನೇ ಬೇಕು ಅಂದ್ಬಿಟ್ಟಿದ್ದಾನೆ ಪ್ರಥಮ್. ತುಂಬ ಫೋರ್ಸ್ ಮಾಡಿದ್ರಾಗ ನಾನು ಫುಲ್ ಬ್ಯುಸಿ ಇದ್ದೆ. ಇಲ್ಲ ಅಣ್ಣ, ಇಲ್ಲ ಈ ಥರ ಕಾಂಬಿನೇಷನ್ ಇದೆ, ಮಾಡಬೇಕು ನೀವು ಅಂದರು. ಬಟ್ ಏನಂದರೆ ಈಗ ಆಗ್ತಾಯಿರೋ ಪ್ರಾಬ್ಲಮ್ ಏನು ಅಂದರೆ, ಅವ್ರದ್ದು ಫೋನ್ ಬಂತು ಅಂದರೆ 10 ನಿಮಿಷ ನಾನು ಇಟ್ಕೊಂಡು ಆಮೇಲೆ ಮಾತಾಡ್ತೀನಿ, ಏನು ಮಾತಾಡ್ಬೋದು ಅಂತ. ಸಡನ್ ಡೇಟ್ಗಳು, ಅದು ನಮ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಆಮೇಲೆ 2 ಫೈಟ್ ಮಾಡಿದ್ದೀನಿ ಪ್ರಥಮ್ ಜೊತೆ, ಎಕ್ಸ್ಟ್ರಾರ್ಡಿನರಿ ಫೈಟು. ಅಂದರೆ ಸುಮಾರು ಜನ, ಅಂದರೆ ಅಣ್ಣವರಿಂದ ಎಲ್ಲ ಹೀರೋಗಳ ಜೊತೆ ಓದಿ ತಿಂದಿದ್ದೀನಿ. ಬಟ್ ಪ್ರಥಮ್ ಮಾತ್ರ ಅಂತ ಡಿಫ್ರೆಂಟಾಗಿ ಫೈಟ್ ಮಾಡಿದ್ದಾನೆ ಸಿನಿಮಾಲ್ಲಿ. ಇನ್ನೊಂದು ಫೈಟ್ ಬ್ಯಾಲೆನ್ಸ್ ಇದೆಯಲ್ಲ ಸರ್, ಆ ಫೈಟ್ ಇನ್ನೊಂದು ಬ್ಯಾಲೆನ್ಸ್ ಇದೆ. ಇನ್ನು ಚಿಕ್ಕಮಂಗ್ಳೂರಲ್ಲೇನೋ ಮಾಡೋಣ ಅಂತ ಇದ್ದಾರೆ. ಆಮೇಲೆ ಆಲ್ ದ ಬೆಸ್ಟ್ ಪ್ರಥಮ್, ಒಳ್ಳೇದಾಗಲಿ. ಆಮೇಲೆ ಇವತ್ತು ಬೆಳಿಗ್ಗೆನೂ ಸಡನ್ನಾಗಿ ಫೋನ್ ಮಾಡೋರು, ಈ ಥರ ನಿಮ್ಮ ಜೋಡಿ ಬರಬೇಕು ಅಂತ. ನಾನು ಊರಾಕಪ್ಪ, ನಾನು ಸಿನಿಮಾ ಮಾಡಿದ್ದೀನಿ, ನಾನು ಬರ್ತೀನಿ ಅಂದೆ. ಇಲ್ಲ ನೀವು ಬರಲೇಬೇಕು, ಯಾಕಂದರೆ ಬಿಗ್ ಬಾಸ್ ವಿನ್ನರ್ ಬೇರೆ ಅಲ್ವ ಇವರು, ನಾವು ಜೋಡಿ ನಂಬರ್ 1 ವಿನ್ನರು. ಗೆದ್ದಿರೋದು ಜೋಡಿ, ಈ ಸಿನಿಮಾದಲ್ಲಿ ಇವರೇ ಕೇಳಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಈ ನೋ ಕೊಕೇನ್ ಮೇಲೆ ಇರಲಿ. ಆಮೇಲೆ ಭವ್ಯ ಮೇಡಮ್ ಅವ್ರ ಜೊತೆ ಮಾಡೋ ಅವಕಾಶ ಇನ್ನೂ ನಮ್ಗೆ ಬಂದಿಲ್ಲ, ಯಾಕಂದ್ರೆ ಅವ್ರ ಜೊತೆ ಅವ್ರ ಸಿನಿಮಾಗಳೆಲ್ಲ ನೋಡಿ ಬೆಳೆದವ್ರು ನಾವು. ಆದಷ್ಟು ಬೇಗ ಮಾಡೋಣ ನಮ್ಮ ಜೊತೆಗೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ ಮಿಮಿಕ್ರಿ ಅಣ್ಣ, ಕೋಟೆ ಅಣ್ಣ, ನೀವು ಬಣ್ಣ ಯಾರು? ಪ್ರಥಮಣ್ಣ. ಮೇಡಮು ಮಾತೇ ಆಡಲ್ಲ, ನಾವುಗಳು ಮಾತೇ ನಿಲ್ಲಿಸಲ್ಲ, ಅವರು ಮಾತೇ ಮುಗಿಸಲ್ಲ. ಪ್ರಥಮಣ್ಣ ಅಷ್ಟು ಮಾತಾಡ, ಫೋನ್ ಮಾಡಿ ಯೂಶಲಿ ಸರ್ ಕ್ಯಾರೆಕ್ಟ್ರ್ ಏನು ಹೇಳ್ತಾರಲ್ವ ಸರ್, ಫೋನ್ ಮಾಡಿದಾಗ ಅಷ್ಟೇ ತಾನೇ. ಇಲ್ಲ, ನಾನು ಪೋಸ್ಟ್ ಪ್ರೊಡಕ್ಷನ್ವರೆಗೂ ಎಲ್ಲ ಕೇಳ್ಬಿಟ್ಟಿದ್ದೀನಿ. ಫುಲ್ ಪೋಸ್ಟ್ ಪ್ರೊಡಕ್ಷನ್ನು, ಆಮೇಲೆ ಬೇರೆ ದೇಶಕ್ಕೆ ಹೋಗ್ತೀವಿ, ಅಲ್ಲಿ ಪ್ರಚಾರ ಆಗುತ್ತೆ. ಆಮೇಲೆ ಏನೋ ಸಕ್ಸಸ್ ಮೀಟ್ ಒಂದಿರುತ್ತೆ, ಅದು ಅಷ್ಟೇ. ಆಮೇಲೆ ಇದು ಏನೋ ಡಬ್ಬಿಂಗು ರೈಟ್ಸು ಎಲ್ಲಿ ತೊಗೊತೀವಿ, ಸಾಂಗ್ನ ಎಲ್ಲಿ ಕೊಡ್ತೀವಿ, ಫೈಟಿಂಗ್ ಎಲ್ಲಿ ಶೂಟ್ ಮಾಡ್ತೀವಿ, ಎಲ್ಲ ಗೊತ್ತು ನಂಗೆ. ನಿಮ್ಗೆ ಎಲ್ಲ ಡೈಲಾಗ್ಸು ಗೊತ್ತು ನನಗೆ. ಅಷ್ಟು ಮಾತಾಡಿದ್ದಾರೆ ಅವತ್ತು. ಅಂತ ಶೀಲ್ಡ್ ಯಾವ ಥರ ಡಿಸೈನ್ ಮಾಡಿಸ್ತೀನಿ, ಅದು ಎಲ್ಲಿ ಕೊಡ್ತೀನಿ, ಎಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ, ಎಷ್ಟು ಜನ ಮೀಡಿಯಾದವ್ರು ಇರ್ತಾರೆ, ಎಲ್ಲ ಗೊತ್ತು ನಂಗೆ. ಅಷ್ಟು ಹೇಳಿದ್ದಾರೆ. ಬರೀ ನನ್ನ ಕ್ಯಾರೆಕ್ಟರ್ ಹೇಳೋಕ್ಕೆ ಫೋನ್ ಮಾಡಿದಾಗ ಇಷ್ಟು ಮಾತಾಡಿದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಮಾತಾಡಿ ಪ್ರೊಡ್ಯೂಸರ್ನೂ ಒಪ್ಪಿಸ್ತಾರೆ, ಮಾತಾಡಿ ಡೈರೆಕ್ಟರ್ ಸರ್ನೂ ಒಪ್ಪಿಸ್ತಾರೆ, ಆರ್ಟಿಸ್ಟ್ಗಳನ್ನೂ ಒಪ್ಪಿಸ್ತಾರೆ, ಶೂಟಿಂಗೂ ಮಾಡ್ತಾರೆ. ಮಾತಾಡಿ ಕಂಪ್ಲೀಟ್ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ತಾರೆ, ರಿಲೀಸು ಮಾಡಿಸ್ತಾರೆ ಸಿನಿಮಾನ. ಆದರೆ ರಿಲೀಸ್ ಆದಮೇಲೆ ನೀವೆಲ್ಲರೂ ಮಾತಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಸೊ ಆವಾಗಲಾದರೂ ದಯವಿಟ್ಟು ಮಾತಾಡಿ. ಈಗ ಸದ್ಯಕ್ಕೆ ದಯವಿಟ್ಟು ನೀವು ಮಾತಾಡಿ ಸರ್. ನೀವು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಸರ್. ಹೆಂಗೆ ಸರ್ ನೀವು ಹೆಂಗಿದ್ರಿ ಸರ್ ನೀವು? ಒಂದು ಕಿವಿ ಔಟ್ ಆವಾಗಲೇ. ಸರಿ, ಇದು ಈಗ ಫೈಟ್ ಸೀನ್ 6 ಮಾಡಿದ್ದೀರಲ್ಲ, ಅದರಲ್ಲಿ ಬೇಕಾದ್ರೆ ಶೂಟ್ ಆಗಿರಲಿ ಪರಲ್ಲ, ಒಂದು ಕ್ಯಾನ್ಸಲ್ ಮಾಡಿ.
ಈ ಅಣ್ಣ ತಂಗಿದು ಏನಾದರೂ ಆ ಥರ ಫೈಟಿಂಗ್ಸ್ ಇದ್ದರೆ ದಯವಿಟ್ಟು ಹಾಕ್ಸಿ ಸರ್ ನನಗೆ ಹಾಕೊಂಡು ಇಟ್ಕೊಂಡು ಚಚ್ಚು ಬಿಡ್ತೀನಿ. 100% ಕಂಪೋಸ್ ಮಾಡ್ಬಿಡ್ತೀವಿ. ಮಾಡ್ತೀರಾ? ಕ್ರಿಯೇಟ್ ಮಾಡ್ಬಿಡ್ತೀವಿ. ಪ್ರಾಮಿಸ್ ಮಾಡಿ ಪ್ಲೀಸ್ ಪ್ಲೀಸ್. ನನಗೆ ಅವ್ರಿಗೆ ಒಂದು ದಯವಿಟ್ಟು ಒಂದು ಫೈಟ್ ಭವ್ಯ ಮೇಡಮ್ ಅವ್ರು ಹೊಡಿಬೇಕು, ನೀವು ಹೊಡಿಬೇಕು. ಸರಿಯಾಗಿ ಕರೆಕ್ಟ್. ಅಲ್ಲ, ಅವ್ರನ್ನ ರಿಪೇರಿ ಮಾಡ್ಬೇಕಾದ್ರೆ ಡೆಂಟಿಸ್ಟ್ ಕೈಯಲ್ಲಿ ಆಗುತ್ತೆ. ಅಲ್ಲಿ ಕಿತ್ತಿಟ್ಬಿಡಿಸ್ತೀನಿ ಅಷ್ಟೇ. ಸಿನಿಮಾ ಸಕ್ಕದಾಗಿ ಬಂದೆ, ಸಕ್ಕದ ಎಂಜಾಯ್ ಮಾಡಿದ್ದೀನಿ ಈ ಒಂದು ಸಿನಿಮಾದಲ್ಲಿ ಶೂಟಿಂಗ್ ವೇಳೆ. ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಸರ್ ನೀವು ಮಾತಾಡಿ ಸರ್ ದಯವಿಟ್ಟು. ಎಲ್ಲರೂ ನಮಸ್ತೆ. ಸೊ ನಾನು ಮೊದಲನೇದಾಗಿ ಪ್ರಥಮವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನಗೆ ಈ ಸಿನಿಮಾದಲ್ಲಿ ಈ ಒಂದು ಡೈರೆಕ್ಷನ್ ಮಾಡಿಕೊಟ್ಟು, ನಾನು ಇದಕ್ಕಿಂತ ಒಂದು ಕರ್ನಾಟಕಳಿ ಅಂತ ಸಿನಿಮಾ ಮಾಡಿಕೊಟ್ಟಿದ್ದು, ಫೈಟ್ ಮಾಡಿದ್ದೆ ಅಷ್ಟೇ ನಾನು. ಸೊ ಅವರೇ ಡೈರೆಕ್ಷನ್ ಮಾಡೋದ್ರಿಂದ ಸೊ ಅವರು ನನ್ನ ಬಾಂಧವ್ಯ ಸ್ವಲ್ಪ ಚೆನ್ನಾಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವ್ರು ಸ್ಟಾರ್ಟ್ ಆದಾಗ ಸೊ ನಾವು ಸೇರ್ಕೊಂಡು ಸಿನಿಮಾ ಮಾಡೋಣ ಅಂದರು. ನಿಮಗೆ ಕಾಮಿಡಿ ಮಾಡ್ತಾನೆ, ಆ್ಯಕ್ಷನ್ ಮಾಡ್ತೀನಿ, ಏನು ಮಾಡೋಣ, ಎರಡು ಸೇರ್ ಮಾಡೋಣ ಅಂದರು. ಸೊ ಅದು ಅವರೇ ಕತೆ, ಚಿತ್ರಕಥೆ ಎಲ್ಲ ಮಾಡಿದರು. ನಾನು ಅದನ್ನು ನಿರ್ದೇಶನ ಮಾಡಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಸಪೋರ್ಟಿವ್ ಆಗಿ ನನ್ನ ಕಲಾವಿದರು ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ನಾನು ಲಿಸ್ಟ್ ಹಾಕಿದೆ, ಕಲಾವಿದರ ಲಿಸ್ಟ್ಗಳಲ್ಲಿ. ಪ್ರಥಮ ಅವರು ಬೇಡ, ಏನು ಬೇಡ ಅಂತೇಳಿಲ್ಲ, ಎಲ್ಲರೂ ಒಪ್ಪಿಸಿದ್ದಾರೆ. ಈಗ ಸುಶೀತಾ ಹೇಳ್ದಂಗೆ ಒಂದು ನಿಮಿಷ ನಮ್ಮ ಗೋಪಿ ಸರ್ ಹೇಳ್ದಂಗೆ ಒಂದು ನಿಮಿಷ ಅಂದಂಗೆ 2 hours ಆಗಿದೆ. ಸೊ ಇದೇ ಥರ ಎಲ್ಲ ಕತೆ ಕೇಳಿ ನಾನು ಮಾಡಿ ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟ್ರಾಗಿ ನನ್ನ ಅದು ಇದು ಅನ್ಸುತ್ತೆ ನನಗೆ. ಅದು ಅವರಿಂದ ಒಂದು ಬೆಂಬಲ ಅಂದರೆ ನಮ್ಮ ಭವ್ಯ ಮೇಡಮ್ ಅವರು. ಸೊ ನಾನು ಅವ್ರನ್ನ ನೀವು ಬರ್ದಾಕಾದ ಎಲ್ಲ ಸಿನಿಮಾ ಈಗ ನೋಡ್ತಾ ಇರ್ತೀನಿ, ಸಾಂಗು ಕೇಳಿದೆ, ಸಾಂಗ್ ಕೂಡ ಹಾಡ್ತಾ ಇರ್ತೀನಿ. ಸೊ ಅದು ಇಂಪ್ರೆಸ್ ಆಗ್ತಾರೆ ಹಾಗೆ. ಸೊ ಈ ಥರ ಈಗ ಮೇಡಮ್ ನಮ್ಮ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ. ಇವ್ರಿಗೆ ಪ್ರಥಮ್ ಸರ್ಗೆ ಮಗಳ ಕ್ಯಾರೆಕ್ಟ್ರು ಸುಶೀತಾ ಮಾಡ್ತಿದ್ದಾರೆ. ಸೊ ಆ ಕ್ಯಾರೆಕ್ಟ್ರ್ ಹೆಂಗಿರುತ್ತೆ ಅಂದರೆ ತುಂಬ ಸೆಂಟಿಮೆಂಟ್ ಆಗಿರುತ್ತೆ, ಅಷ್ಟೇ ಜೋಕ್ ಆಗಿರುತ್ತೆ, ಕಾಮಿಡಿ ಟಚ್ಚಲ್ಲಿರುತ್ತೆ. ಆಮೇಲೆ ನಮ್ಮ ಶೋಭರಾಜ್ ಅವರು ನಾನು ಅವರು ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು. ಸೊ ಒಟ್ಟಿಗೆ ಇವತ್ತು ಬೆಳ್ಕೊಂಡು ಇಲ್ಲೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಸೊ ನನಗೆ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.